ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊನ್ನೆ ನಾನು ಬಂಗಾಳದಲ್ಲಿ ನಡೀತಾ ಇರುವಂಥ SIR ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಹೇಳಿದ್ದೆ, ಬಂಗಾಳದ SIR ವೇಳೆ 58 ಲಕ್ಷ ಮತಗಳನ್ನು ಡಿಲೀಟ್ ಮಾಡಲಾಗಿದೆ. ಕಾರಣ ಏನು ಅಂತಂದರೆ, ಒಂದಷ್ಟು ಜನ ಸತ್ತೋಗಿದ್ದಾರೆ, ಒಂದಷ್ಟು ಜನ ಬೇರೆ ಬೇರೆ ಲೊಕೇಶನ್ಗೆ ಶಿಫ್ಟ್ ಆಗಿದ್ದಾರೆ, ಇನ್ನು ಕೆಲವೊಂದಷ್ಟು ವೋಟ್ಗಳು ನಕಲಿಯಾಗಿದ್ವು. ಹೀಗಾಗಿ ಒಟ್ಟಾರೆಯಾಗಿ 58 ಲಕ್ಷ ಮತಗಳನ್ನು ಬಂಗಾಳದಲ್ಲಿ ಡಿಲೀಟ್ ಮಾಡಲಾಗಿದೆ ಅಂತ ನಿಮಗೆ ತಿಳಿಸಿದ್ದೆ. ಆ ಸಂದರ್ಭದಲ್ಲಿ ಅನೇಕರು ಡೌಟ್ ಪಟ್ಟಿದ್ರು, ಸರ್ ಖಂಡಿತವಾಗ್ಲೂ ಅಲ್ಲೇನೋ ಗೋಲ್ಮಾಲ್ ಆಗಿದೆ, ಬಂಗಾಳದಲ್ಲೇ ಅತಿ ಹೆಚ್ಚು ಮತದಾರರ ಹೆಸರು ಪಟ್ಟಿಯಿಂದ ಡಿಲೀಟ್ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಬಂಗಾಳದಲ್ಲಿ 58 ಲಕ್ಷ ಆಗಿದೆ, ತಮಿಳುನಾಡಿನಲ್ಲಿ 97 ಲಕ್ಷ, ಗುಜರಾತ್ನಂತಹ ರಾಜ್ಯದಲ್ಲಿ 73 ಲಕ್ಷ ಮತಗಳು ಡಿಲೀಟ್ ಆಗಿದ್ದಾವೆ. ಆದರೆ ಬಂಗಾಳದಲ್ಲಿ ಕೇವಲ 58 ಲಕ್ಷ ಅಂತಂದರೆ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಲ್ಲೇನೋ ಖಂಡಿತವಾಗ್ಲೂ ಗೋಲ್ಮಾಲ್ ಆಗಿಬಿಟ್ಟಿದೆ, ಈ SIR ಸರಿಯಾಗಿ ನಡೆದಿಲ್ವೇನೋ, ಹೀಗಂತ ಅನೇಕರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಆದರೆ ಮಿತ್ರರೇ, ಈಗ ಸತ್ಯ ಹೊರಗೆ ಬರ್ತಾ ಇದೆ. 58 ಲಕ್ಷ ಮತಗಳು ಡಿಲೀಟ್ ಆಗಿರುವಂಥದ್ದು ನಿಜ. ಇದರ ಜೊತೆಗೆ ಬಂಗಾಳದಲ್ಲಿ 1,60,00,000 ಮತಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ಡೌಟ್ ಬಂದಿದೆ. ಡೌಟ್ ಬಂದಿರೋದಕ್ಕೆ ವ್ಯಾಲಿಡ್ ಕಾರಣಗಳಿದ್ದಾವೆ, ಸುಮ್ಮನೆ ಡೌಟ್ ಬಂದಿಲ್ಲ. ಆ 1,60,00,000 ಮತದಾರರಿಗೆ ಈಗ ನೋಟಿಸ್ ಕೊಡಲಾಗಿದೆ, ಇಂತಿಂಥ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ, ಇಲ್ಲದೆ ಹೋದರೆ ನಿಮ್ಮದು ಕೂಡ ಡಿಲೀಟ್ ಆಗುತ್ತೆ ಅಂತ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ಸುದ್ದಿಗಳಿದ್ದಾವೆ. ಯಾಕೋಸ್ಕರವಾಗಿ ಚುನಾವಣಾ ಆಯೋಗಕ್ಕೆ ಡೌಟ್ ಬಂದಿದೆ, ಎಂತೆಂತಹ ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ, ಅದೇ ಮಜಾ ಇರುವಂತಹದ್ದು. ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ವಿವರಣೆ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇದೆಲ್ಲದರ ನಡುವೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಅವರು ಈ SIR ಮತ್ತು ಚುನಾವಣಾ ಆಯೋಗ ಏನೋ ಮಾಡುತ್ತೆ ಅದಕ್ಕೆಲ್ಲ ಕಾಯ್ತಾನೆ ಕೂತಿಲ್ಲ. ಅವರು ತನ್ನ ರಾಜ್ಯದಲ್ಲಿ ಆಪರೇಷನ್ ಟಾರ್ಚ್ ಅಂತ ಒಂದು ಆಪರೇಷನ್ ಕೈಗೆತ್ಕೊಂಡಿದ್ದಾರೆ. ಅದರ ಮೂಲ ಉದ್ದೇಶ ಏನು ಗೊತ್ತಾ? ಯಾರ್ಯಾರು ಒಳನುಸುಳುಕೋರರಿದ್ದಾರೋ ಅವರನ್ನೆಲ್ಲ ಹುಡುಕಿ ಹೊರಹಾಕುವಂಥ ಕೆಲಸ ಆಗ್ತಾ ಇದೆ. ಅದೂ ಸಹ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯೇ. ನಿಮಗೆ ಈ ವಿಡಿಯೋದಲ್ಲಿ ಈ ಎಲ್ಲ ವಿಚಾರಗಳ ಕುರಿತಾಗಿ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಬಂಗಾಳದಿಂದಲೇ ಆರಂಭಿಸೋಣ. ನಿಮಗೆಲ್ಲ ಗೊತ್ತೇ ಇದೆ ಮಿತ್ರರೇ, ಬಂಗಾಳದಲ್ಲಿ ಇನ್ನು 5 ತಿಂಗಳ ಒಳಗಾಗಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಅದಕ್ಕೆ ಮುಂಚಿತವಾಗಿ ಅಲ್ಲಿ SIR ನಡೀತಾ ಇದೆ. ಈ SIRಗೆ ತಡೆ ಒಡ್ಡಬೇಕು ಅಂತ ಮಮತಾ ಬ್ಯಾನರ್ಜಿ ಮತ್ತು ಅವರ ಫಾಲೋವರ್ಸ್ ಅದೆಷ್ಟು ಪ್ರಯತ್ನ ಪಟ್ಟರು ಅಂತಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಮತಾ ಬ್ಯಾನರ್ಜಿ ಅದೇನೋ ವಿಚಿತ್ರವಾಗೆಲ್ಲ ಆಡೋದಕ್ಕೆ ಶುರು ಮಾಡಿದರು. ಯಾಕೆ ಅಂತ ಎಲ್ಲರಿಗೂ ಡೌಟ್ ಬಂದಿತ್ತು. ಏನು SIR ಆದರೆ ಏನಾಗುತ್ತೆ, ಸತ್ಯ ಹೊರಗೆ ಬರುತ್ತಪ್ಪ, ನಿಜವಾದ ವೋಟರ್ಸ್ ಯಾರಿದ್ದಾರೆ ಅವರಿಗೇನು ತೊಂದರೆ ಆಗೋದಿಲ್ಲ, ಯಾರು ನುಸುಳುಕೋರರಿದ್ದಾರೋ ಅಥವಾ ಯಾರು ನಕಲಿ ದಾಖಲೆಗಳನ್ನು ಕೊಟ್ಟು ವೋಟರ್ ಲಿಸ್ಟ್ನಲ್ಲಿ ಹೆಸರನ್ನು ಸೇರಿಸ್ಕೊಂಡಿದ್ದಾರೋ ಅವ್ರಿಗೆ ಸಮಸ್ಯೆ ಆಗುತ್ತೆ. ಇದರಿಂದ ಮಮತಾ ಬ್ಯಾನರ್ಜಿಗೆ ಏನು ಸಮಸ್ಯೆ ಆಗುತ್ತೆ, ಒಳ್ಳೆಯದೇ ಅಲ್ವಾ, ಹೀಗಂತ ಅನೇಕರಿಗೆ ಅನ್ನಿಸ್ತಾ ಇತ್ತು. ಆದರೆ ಮಮತಾ ಬ್ಯಾನರ್ಜಿಗೆ ಅಸಲಿ ಸತ್ಯ ಗೊತ್ತಿತ್ತು. ಒಂದು ವೇಳೆ SIR ಆಗಿದ್ದೇ ಆದರೆ ಏನಾಗುತ್ತೆ, ಬಂಗಾಳದಲ್ಲಿ ತನ್ನ ಗೆಲುವಿನ ಓಟಕ್ಕೆ ಯಾವ ರೀತಿಯಾಗಿ ಬ್ರೇಕ್ ಬೀಳಬಹುದು ಅಂತ ಮಮತಾ ಬ್ಯಾನರ್ಜಿ ಅವರಿಗೆ ಮೊದಲೇ ಅರಿವಿತ್ತು. ಅದು ಹೇಗೆ ಗೊತ್ತಾಗ್ತಾ ಇದೆ ಕೇಳಿದ್ರೆ, ಈ SIR ಆದ ಬಳಿಕ ಬಂದಂತಹ ರಿಸಲ್ಟ್ ಇದೆಯಲ್ಲ, ಅದನ್ನು ನೋಡಿದ್ರೆ ನಿಮಗೆ ತಿಳಿಯುತ್ತೆ. ನಿಮಗೆಲ್ಲ ಗೊತ್ತು, ಬಂಗಾಳದಲ್ಲಿ ಈಗಾಗಲೇ 58 ಲಕ್ಷ ಮತಗಳನ್ನು ಡಿಲೀಟ್ ಮಾಡಲಾಗಿದೆ. ಇದರ ಜೊತೆಗೆ ಮಿತ್ರರೇ, 1,60,00,000 ಮತದಾರರಿಗೆ ನೋಟಿಸನ್ನು ಕೊಡಲಾಗಿದೆ. ನೀವು ಕೊಟ್ಟಂತಹ ದಾಖಲೆಗಳಲ್ಲಿ ಇಂತಿಂಥ ಲೋಪ ಇದೆ ಅಂತ. ಅದರಲ್ಲಿ ಅತ್ಯಂತ ಮುಖ್ಯವಾದಂತಹ ಲೋಪ ಇರುವಂತಹದ್ದು ತಂದೆಯ ಹೆಸರೇ ಮ್ಯಾಚ್ ಆಗ್ತಾ ಇಲ್ಲ. 2002ರಲ್ಲಿ ಬಂಗಾಳದಲ್ಲಿ SIR ನಡೆದಿತ್ತು. ಆ ಸಂದರ್ಭದಲ್ಲಿ ಈ ಎಲ್ಲ ಮತದಾರರು ತನ್ನ ತಂದೆಯ ಹೆಸರು ಇಂತಹದ್ದು ಅಂತ ನಮೂದು ಮಾಡಿದ್ರು. ಆದರೆ ಮಿತ್ರರೇ, ಈಗ SIR ಮಾಡಿದಂತಹ ಸಂದರ್ಭದಲ್ಲಿ ತಂದೆ ಹೆಸರು ಬದಲಾಗಿದೆ. ಎಷ್ಟು ಜನರದ್ದು ಬದಲಾಗಿದೆ ಕೇಳಿದ್ರೆ, ಬರೋಬ್ಬರಿ 85,01,486 ಮತದಾರರ ತಂದೆಯ ಹೆಸರು ಈ ಬಾರಿ ಮ್ಯಾಚ್ ಆಗ್ತಾ ಇಲ್ಲ. ಇದು ಬಂಗಾಳದ ಒಟ್ಟಾರೆಯ ವೋಟರ್ಸ್ನಲ್ಲಿ 11.9% ಇದೆ. ಮಿತ್ರರೇ, ಒಬ್ಬನ ತಂದೆ ಹೆಸರನ್ನು ಬದಲಾಯಿಸೋದಕ್ಕೆ ಸಾಧ್ಯವಾ? ಹುಟ್ಟದಲ್ಲಿಂದ ಸಾಯುವವರೆಗೆ ಅವನ ತಂದೆ ಹೆಸರು ಅದೇ ಆಗಿರುತ್ತೆ. 2 ವರ್ಷಕ್ಕೆಲ್ಲ ತಂದೆಯ ಹೆಸರನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬರೋಬ್ಬರಿ 85 ಲಕ್ಷ ಮತದಾರರ ತಂದೆಯ ಹೆಸರು ಈ ಬಾರಿ SIR ವೇಳೆ ಮಿಸ್ ಮ್ಯಾಚ್ ಆಗ್ತಾ ಇದೆ. ಇನ್ನು ಮಿತ್ರರೇ, 24,21,133 ಮತದಾರರ ವಂಶವೃಕ್ಷ ಬದಲಾವಣೆ ಆಗಿದೆ. ಈ ಹಿಂದಿನ ಮತದಾರರ ಪಟ್ಟಿಯಲ್ಲಿ ನನ್ನ ತಂದೆ ಇವರು, ತಾಯಿ ಇವರು, ಅಜ್ಜ ಇವರು, ತಮ್ಮ ಇವರು, ಈ ರೀತಿಯಾದಂತಹ ಒಂದು ವಂಶವೃಕ್ಷವನ್ನು ಕೊಟ್ಟಿರ್ತಾರೆ. ಆದರೆ ಈ ಬಾರಿ ಅದು ಮ್ಯಾಚ್ ಆಗ್ತಾ ಇಲ್ಲ. ಹೀಗಾಗಿ ಈ ಮತದಾರರನ್ನು ಕೂಡ ಡೌಟ್ಫುಲ್ ಅಂತ ಪರಿಗಣಿಸಿ ಅದರ ಮೇಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಮಿತ್ರರೇ, ಇದಿಷ್ಟೇ ಅಲ್ಲ, ಇದಕ್ಕಿಂತಲೂ ಮಜವಾದಂತಹ ಕೆಲ ಅಂಶಗಳಿದ್ದಾವೆ. ಅದರಲ್ಲಿ ಅತ್ಯಂತ ಮುಖ್ಯವಾಗಿದ್ದೇನು ಕೇಳಿದ್ರೆ, ಈಗ ಕೆಲ ಮತದಾರರಿಗೆ 40ರಿಂದ 50 ವರ್ಷ ಆಗಿದೆ. ಆದರೆ 2002ರಲ್ಲಿ ಬಂಗಾಳದಲ್ಲಿ SIR ನಡೀತಲ್ಲ, ಆ SIR ಲೀಸ್ಟ್ನಲ್ಲಿ ಇವರ ಹೆಸರೇ ಇಲ್ಲ. ಈ ಬಗ್ಗೆಯೂ ಕೂಡ ಚುನಾವಣಾ ಆಯೋಗಕ್ಕೆ ಡೌಟ್ ಬರೋದಕ್ಕೆ ಶುರುವಾಗಿದೆ. ಯಾಕೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ಈ ದೇಶದಲ್ಲಿ ವೋಟರ್ ಲಿಸ್ಟ್ಗೆ ಹೆಸರನ್ನು ನೋಂದಾಯಿಸಬೇಕು ಅಂತಂದರೆ ವ್ಯಕ್ತಿಗೆ 18 ವರ್ಷ ಆಗಿರಬೇಕು. 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಹೀಗಾಗಿ ಈಗ 45 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರುತ್ತಲ್ಲ, ಅವರೆಲ್ಲರೂ ಕೂಡ 2002ರ ಪಟ್ಟಿಯಲ್ಲಿ ಇರಲೇಬೇಕು. ಯಾಕೆಂದರೆ ಆ ಸಂದರ್ಭದಲ್ಲಿ ಅವರಿಗೆ 23-24 ವರ್ಷ ಆಗಿರುತ್ತೆ.
ಆದರೆ ಬಂಗಾಳದಲ್ಲಿ ಮಾತ್ರ ಹಾಗಾಗಿಲ್ಲ. 20,74,256 ಮತದಾರರಿಗೆ ಈಗ 45 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದೆ. ಆದರೆ 2002ರ SIR ನಡೆಯುವಂತಹ ಸಂದರ್ಭದಲ್ಲಿ ಅವರು ಮತದಾರರ ಪಟ್ಟಿಯಲ್ಲಿ ಇರಲೇ ಇಲ್ಲ. ಇದರ ಬಗ್ಗೆಯೂ ಕೂಡ ಈಗ ಚುನಾವಣಾ ಆಯೋಗ ಡೌಟ್ ಅನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗೆ ಮಿತ್ರರೇ, 13,46,918 ಮಂದಿಯ ಜೆಂಡರ್ ವ್ಯತ್ಯಾಸ ಆಗಿದೆ. ಈ ಹಿಂದಿನ ಲೀಸ್ಟ್ನಲ್ಲಿ ಆ ಹೆಸರನ್ನ ಗಂಡು ಅಂತ ನಮೂದು ಮಾಡಲಾಗಿರುತ್ತೆ. ಈಗ ಅವ್ರು ಹೇಳ್ತಾ ಇದ್ದಾರೆ ನಾವು ಹೆಣ್ಣು ಅಂತ. ಇದು ಸಹ ಒಂದು ಇಂಟ್ರೆಸ್ಟಿಂಗ್ ವಿಚಾರವೇ. ಅದನ್ನು ಕೂಡ ಈಗ ಚುನಾವಣಾ ಆಯೋಗ ಪರಿಶೀಲನೆ ಮಾಡ್ತಾ ಇದೆ. ಇದೆಲ್ಲದಕ್ಕಿಂತ ದೊಡ್ಡ ಮಜಾ ಸಂಗತಿ ಏನು ಕೇಳಿದ್ರೆ, 11,95,230 ಮತದಾರರು ಅವರ ತಂದೆ ತಾಯಿಗಿಂತ ಇವರುಗಳು ಕೇವಲ 15 ವರ್ಷ ಚಿಕ್ಕವರಾಗಿದ್ದಾರೆ. ನಿಮಗೆ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಅಪ್ಪನಿಗೆ 45 ವರ್ಷ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇವ್ರ ವರ್ಷ ಎಷ್ಟಪ್ಪ ಕೇಳಿದ್ರೆ 30. ಇದು ಸಾಧ್ಯ ಆಗುತ್ತಾ? ಈ ದೇಶದಲ್ಲಿ ಗಂಡು ಹೆಣ್ಣು ಮದುವೆ ಆಗಬೇಕು ಅಂತಂದರೆ ಹೆಣ್ಣಿಗೆ 18 ವರ್ಷ ತುಂಬಿರಬೇಕು, ಗಂಡಿಗೆ 21 ವರ್ಷ ತುಂಬಿರಬೇಕು. ಅಂದರೆ ಇದು ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ. ಕೆಲವರಿಗೆ ಅದು ಅನ್ವಯಿಸೋದಿಲ್ಲಪ್ಪ, ಅವರು ಬೇಗ ಮದುವೆ ಆದರು ಅಂತಲೇ ಅಂದುಕೊಳ್ಳಿ. ಆದರೂ ಕೂಡ ಅಪ್ಪನಿಗಿಂತ ಮಗ ಕೇವಲ 15 ವರ್ಷ ಚಿಕ್ಕವನಾಗಿರೋದಕ್ಕೆ ಸಾಧ್ಯ ಇದೆಯಾ? ಚುನಾವಣಾ ಆಯೋಗ ಇದನ್ನು ಕೂಡ ಡೌಟ್ಫುಲ್ ಆಗಿ ನೋಡಿ ಅವರಿಗೂ ಕೂಡ ನೋಟಿಸ್ ಕೊಟ್ಟಿದೆ. ಇದು ಹೇಗೆ ಸಾಧ್ಯ, ನಮಗೊಂದು ಸ್ವಲ್ಪ ವಿವರಿಸಿ ಅಂತ. ಹಾಗೆ ಮಿತ್ರರೇ, 3,29,152 ಮತದಾರರಿಗೆ ತಮ್ಮ ಅಜ್ಜ ಅಜ್ಜಿಗಿಂತ ಕೇವಲ 40 ವರ್ಷ ವಯಸ್ಸು ಕಡಿಮೆ ಇದೆ. ಅಂದರೆ ಅಜ್ಜನಿಗೆ 60 ವರ್ಷ ಆಗಿದೆ, ಮೊಮ್ಮಗನಿಗೆ 20 ವರ್ಷ ಆಗಿದೆ. ಇದರ ಬಗ್ಗೆಯೂ ಕೂಡ ಚುನಾವಣಾ ಆಯೋಗಕ್ಕೆ ಡೌಟ್ ಬಂದಿದೆ. ಯಾಕೆ ಅಂತಂದರೆ ಅಜ್ಜನಿಗೆ 60 ವರ್ಷ ಇರುವಾಗ ಮಧ್ಯದಲ್ಲಿ ಒಂದು ಜನರೇಷನ್ ಬಂದಿರಬೇಕಲ್ಲ, ಮಗ ಇರಲೇಬೇಕಲ್ಲ. ಈಗ ಅಜ್ಜನಿಗೆ 60 ವರ್ಷ, ಮೊಮ್ಮಗನಿಗೆ 25 ವರ್ಷ 30 ವರ್ಷ ಅಂತಂದರೆ ನಂಬೋದಕ್ಕೆ ಸಾಧ್ಯವಾ? ಇದನ್ನೂ ಸಹ ಚುನಾವಣಾ ಆಯೋಗ ಈಗ ಪರಿಶೀಲನೆ ಮಾಡ್ತಾ ಇದೆ. ಈಗ ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ ಮದುವೆ ಆಗೋದಾದರೆ 21 ವರ್ಷಕ್ಕೆ ಓರ್ವ ಗಂಡು ಮದುವೆ ಆದ ಅಂತಂದರೆ 22 ವರ್ಷಕ್ಕೆ ಮಗ ಹುಟ್ಟುತ್ತಾನೆ. ಆ ಮಗನಿಗೂ ಕೂಡ 21 ವರ್ಷಕ್ಕೆ ಮದುವೆ ಮಾಡಿದ್ರೆ ಅವನಿಗೂ ಸಹ 22 ವರ್ಷಕ್ಕೆ ಮಗು ಹುಟ್ಟಿತು ಅಂತ ಅಂದುಕೊಳ್ಳಿ. ಆಗ ಅಜ್ಜನಿಗೆ ಕನಿಷ್ಠ 44 ವರ್ಷನಾದರೂ ಆಗಿರಬೇಕಲ್ಲ. ಆದರೆ ಬಂಗಾಳದಲ್ಲಿ ಹಾಗಾಗಿಲ್ಲ. ಮೊಮ್ಮಗನಿಗೇನೋ 30 ವರ್ಷ ಆಗಿದೆ, ಆದರೆ ಅಜ್ಜನಿಗೆ ಇನ್ನೂ ಕೂಡ 60 ವರ್ಷ. 8,77,736 ಮಂದಿ ತಮ್ಮ ತಂದೆ ತಾಯಿಯನ್ನ ತಮಗಿಂತ 50 ವರ್ಷ ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಮಗನಿಗೆ 30 ವರ್ಷ ಇದೆ ಅಂತಂದರೆ ಅವರ ತಂದೆ ತಾಯಿಗೆ 80 ವರ್ಷ ದಾಟಿದೆ. ಇದನ್ನೂ ಸಹ ಚುನಾವಣಾ ಆಯೋಗ ಡೌಟ್ಫುಲ್ ಆಗಿ ನೋಡ್ತಾ ಇದೆ. ಈ ಏಜ್ ಡಿಫ್ರೆನ್ಸ್ ಇದೆಯಲ್ಲ, ಇದು ವ್ಯಾಲಿಡ್ ಆಗಿಲ್ಲ, ಇದಕ್ಕೆ ದಾಖಲೆ ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಈ 1,60,00,000 ಮತದಾರರೇನು ಡೌಟ್ಫುಲ್ ಆಗಿದ್ದಾರಲ್ಲ, ಇವರೆಲ್ಲರೂ ಕೂಡ ಈಗಲೂ ಸಹ ಮತದಾರರ ಪಟ್ಟಿಯಲ್ಲಿದ್ದಾರೆ. ಆದರೆ ಚುನಾವಣಾ ಆಯೋಗಕ್ಕೆ ಸರಿಯಾದಂಥ ಮಾಹಿತಿಯನ್ನು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇವರ ಹೆಸರು ಡಿಲೀಟ್ ಆಗುತ್ತೆ. ಈಗ 58 ಲಕ್ಷ ಮತದಾರರ ಹೆಸರನ್ನು ಡಿಲೀಟ್ ಮಾಡಿ ಹಾಕಿದಾರಲ್ಲ, ಅದರ ಜೊತೆಗೆ ಇವುಗಳು ಕೂಡ ಆ್ಯಡ್ ಆಗ್ತವೆ. ಮಿತ್ರರೇ, ಬಂಗಾಳದಲ್ಲೇ ಈ ಪ್ರಮಾಣದಲ್ಲಿ ಗೊಂದಲಗಳು ಯಾಕೆ ನಿರ್ಮಾಣ ಆಗ್ತಾ ಇದೆ? ಅದಕ್ಕೆ ನಾನು ವಿವರಣೆ ಕೊಡಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಈಗ ಪ್ರತಿ ಬಾರಿ ಸರ್ಕಾರಿ ದಾಖಲೆಗಳಲ್ಲಿ ಜೆಂಡರ್ ಮಿಸ್ ಮ್ಯಾಚ್ ಆಗುವಂಥದ್ದು, ಸ್ವಲ್ಪ ಏಜ್ ಡಿಫ್ರೆನ್ಸ್ ಆಗುವಂಥದ್ದು, ಅಪ್ಪ ಅಮ್ಮನ ಹೆಸರು ಬದಲಾಗಿರುವಂಥದ್ದು ಹಾಗೆ ಆಗುತ್ತೆ. ಆದರೆ 7,60,00,000 ಮತದಾರರ ಪೈಕಿ 1,60,00,000 ಮತದಾರರಿಗೆ ಇಂತಹ ಪ್ರಾಬ್ಲಮ್ ಆಗಿದೆ ಅಂತಂದರೆ ಅದನ್ನು ಒಪ್ಪೋದಕ್ಕೆ ಸಾಧ್ಯವಾ? 1-2 ಲಕ್ಷ ಮಂದಿಗೆ ಹೀಗಾಗಿದೆ ಅಂತಂದರೆ ಏನೋ ಟೆಕ್ನಿಕಲ್ ಎರರ್ಸ್ ಅಪ್ಪ, ಅಧಿಕಾರಿಗಳು ನಮೂದು ಮಾಡುವಂತಹ ಸಂದರ್ಭದಲ್ಲಿ ತಪ್ಪುಗಳಾಗಿರಬಹುದು ಅಂತ ಅಂದುಕೊಳ್ಳಬಹುದೇನೋ. ಆದರೆ 1,60,00,000 ಜನರಿಗೆ ಈ ಸಮಸ್ಯೆ ಆಗಿದೆ ಅಂತಂದರೆ ಬಂಗಾಳದ ವೋಟರ್ ಲಿಸ್ಟ್ನಲ್ಲೇ ಏನೋ ಸಮಸ್ಯೆ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡೋಣ ಮುಂದೆ ಚುನಾವಣಾ ಆಯೋಗ ಏನು ಕ್ರಮ ಕೈಗೊಳ್ಳುತ್ತೆ, ಇನ್ನೆಷ್ಟು ಜನರ ಹೆಸರನ್ನು ಡಿಲೀಟ್ ಮಾಡುತ್ತೆ, ಎಲ್ಲವೂ ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಇನ್ನು ಉತ್ತರ ಪ್ರದೇಶದ ವಿಚಾರಕ್ಕೆ ಬರೋಣ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಏನೇ ತೀರ್ಮಾನ ಕೈಗೊಂಡರೂ ಕೂಡ ಅದು ದೇಶದಲ್ಲೇ ಸದ್ದು ಮಾಡುತ್ತೆ. ಯಾಕೆಂದರೆ ಆ ರೀತಿಯಾಗಿ ಸದ್ದು ಮಾಡುವಂತಹ ನಿರ್ಧಾರಗಳನ್ನೇ ಅವರು ಕೈಗೊಂಡಿರ್ತಾರೆ. ಈಗಲೂ ಸಹ ಅಷ್ಟೇ ಮಿತ್ರರೇ, ಉತ್ತರ ಪ್ರದೇಶದಲ್ಲೂ SIR ನಡೀತಾ ಇದೆ. ಬಂಗಾಳ, ತಮಿಳುನಾಡು, ಗುಜರಾತ್ ಈ ಎಲ್ಲ ರಾಜ್ಯಗಳಲ್ಲಿ ಹೇಗೆ SIR ನಡೀತಾ ಇದೆಯೋ ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲೂ ಕೂಡ SIR ನಡೀತಾ ಇದೆ. ಉತ್ತರ ಪ್ರದೇಶದ SIRಗೆ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದೆ. ಯಾಕೆ ಅಂತಂದರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಜೊತೆಗೆ ಉತ್ತರ ಪ್ರದೇಶದಲ್ಲಿ SIR ಬಹಳ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ. ಇದಕ್ಕೊಂದು ಕಾರಣ ಇರುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಈ BLOಗಳಿರ್ತಾರಲ್ಲ, ಇವರೆಲ್ಲರೂ ಕೂಡ ಸ್ಟೇಟ್ನ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳು. ಒಂದು ರಾಜ್ಯದಲ್ಲಿ SIR ಬಹಳ ಯಶಸ್ವಿಯಾಗಿ ನಡಿಬೇಕಾದ್ರೆ ರಾಜ್ಯ ಸರ್ಕಾರದ ಪಾತ್ರವೂ ಕೂಡ ಇರುತ್ತೆ. ಈಗ ಬಂಗಾಳದಲ್ಲಿ 58 ಲಕ್ಷ ಮತಗಳು ಮಾತ್ರ ಡಿಲೀಟ್ ಆಗಿದೆ, ಬೇರೆ ಎಲ್ಲ ಕೂಡ ಡೌಟ್ಫುಲ್ ಆಗಿದೆ ಅಂತಂದ್ರೆ SIR ಯಾವ ರೀತಿಯಾಗಿ ನಡೆದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಯಾಕೆ ಕೇಳಿದ್ರೆ SIR ನಡೆಸಿದಂತಹ BLOಗಳು ಪಶ್ಚಿಮ ಬಂಗಾಳದ ಸರ್ಕಾರಿ ಸಿಬ್ಬಂದಿಯೇ ಆಗಿರ್ತಾರೆ. ಹೀಗೆ ಉತ್ತರ ಪ್ರದೇಶದಲ್ಲಿ SIRಗೆ ವಿಶೇಷ ಮುತುವರ್ಜಿಯನ್ನು ವಹಿಸಲಾಗಿದೆ. ಅದು ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಡೀ ರಾಜ್ಯಾದ್ಯಂತ ಅಂದರೆ ಉತ್ತರ ಪ್ರದೇಶದ 75 ಜಿಲ್ಲೆಗಳಲ್ಲೂ ಕೂಡ ಆಪರೇಷನ್ ಟಾರ್ಚ್ ಅನ್ನುವಂಥ ಒಂದು ದೊಡ್ಡ ಆಪರೇಷನ್ ಅನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಆಪರೇಷನ್ ಟಾರ್ಚ್ ಅಡಿಯಲ್ಲಿ ಮನೆ ಮನೆಗೆ ಪೊಲೀಸರು ಹೋಗ್ತಾರೆ.
ಉತ್ತರ ಪ್ರದೇಶದಲ್ಲಿ ಪ್ರತಿಯೊಬ್ಬರ ದಾಖಲೆಯ ಪರಿಶೀಲನೆ ಆಗ್ತಾ ಇದೆ. ಯಾಕೆ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂತಂದ್ರೆ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚೋದಕ್ಕೋಸ್ಕರವಾಗಿ. ಈಗಾಗಲೇ ಉತ್ತರ ಪ್ರದೇಶದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಡಿಟೆನ್ಷನ್ ಸೆಂಟರ್ ಅನ್ನ ತೆರೆಯಲಾಗಿದೆ. ಯೋಗಿ ಆದಿತ್ಯನಾಥ್ ಈ ಹಿಂದೆಯೇ ಘೋಷಣೆ ಮಾಡಿದ್ರು, ಯಾವುದೇ ಕಾರಣಕ್ಕೂ ಕೂಡ ನಾವು ಡೆಮೋಗ್ರಫಿಯನ್ನ ಬದಲಾಯಿಸೋದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ನಾವೇನಾದ್ರೂ ಈಗ ಅಕ್ರಮ ವಲಸಿಗರನ್ನ ಸಹಿಸಿಕೊಂಡಿದ್ದೇ ಆದ್ರೆ ಸದ್ಯಕ್ಕೆ ಅವರು ದೇಶದಲ್ಲಿ ಪಂಚರ್ ಹಾಕ್ತಾ ಇರ್ತಾರೆ, ಮುಂದಿನ ದಿನಗಳಲ್ಲಿ ದೇಶದ ವಿಕಾಸವನ್ನೇ ಅವರು ಪಂಚರ್ ಮಾಡಿಬಿಡ್ತಾರೆ. ಇದೇ ರೀತಿಯಾಗಿ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಹೋಗಿ ರಾಜ್ಯದ ಡೆಮೋಗ್ರಫಿ ಬದಲಾಗಿದ್ದೇ ಆದ್ರೆ ನಮ್ಮ ಮನೆಯಲ್ಲಿ ಶಂಕ ಗಂಟೆ ಹೊಡೆಯೋದಕ್ಕೂ ಕೂಡ ಅವರು ತಡೆ ಒಡ್ಡುತ್ತಾರೆ. ಹೀಗಂತ ಯೋಗಿ ಆದಿತ್ಯನಾಥ್ ಅಕ್ರಮ ವಲಸಿಗರ ವಿರುದ್ಧ ಗುಡುಗಿದ್ರು. ಈಗ ಮಿತ್ರರೇ, ರಾಜ್ಯಾದ್ಯಂತ ಆಪರೇಷನ್ ಟಾರ್ಚ್ ಹೆಸರಿನಲ್ಲಿ ದೊಡ್ಡ ಅಭಿಯಾನವೇ ನಡೀತಾ ಇದೆ. ಯಾವ ಪ್ರದೇಶದಲ್ಲಿ ಹೆಚ್ಚು ಡೌಟ್ ಇದೆಯೋ ಅಲ್ಲಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಧಾರ್ಮಿಕ ಕ್ಷೇತ್ರಗಳು, ಟೂರಿಸಂ ಸ್ಪಾಟ್ಗಳು, ಈ ಭಾಗದಲ್ಲಿ ವಿಶೇಷ ಆಸಕ್ತಿಯನ್ನು ವಹಿಸಲಾಗ್ತಾ ಇದೆ. ಯಾಕೆ ಕೇಳಿದ್ರೆ ಇಲ್ಲೇ ಅಕ್ರಮ ವಲಸಿಗರು ನೆಲೆ ಕಂಡುಕೊಂಡಿರುವಂತಹದ್ದು. ಈ ಆಪರೇಷನ್ ಟಾರ್ಚ್ ನಡೀತಾ ಇದೆಯಲ್ಲ, ಇದರ ಬಗ್ಗೆ ಮಾಧ್ಯಮಗಳು ಸ್ಪಾಟ್ಗೆ ಹೋಗಿ ವರದಿ ಮಾಡ್ತಾ ಇದ್ದಾವೆ, ಸ್ಥಳೀಯರನ್ನ ಮಾತನಾಡಿಸ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ಮಿತ್ರರೇ, ನಾನೊಂದು ಇಂಪಾರ್ಟೆಂಟ್ ವಿಚಾರವನ್ನ ನೋಟಿಸ್ ಮಾಡಿದೆ. ಈಗ ಬಂಗಾಳದಲ್ಲಿ ಈ ಅಕ್ರಮ ವಲಸಿಗರನ್ನ ಸ್ಥಳೀಯರೇ ರಕ್ಷಣೆ ಮಾಡ್ತಾ ಇದ್ದಾರೆ. ಅವ್ನು ನನ್ನ ತಮ್ಮ ಅಂತನೋ ಅಥವಾ ಚಿಕ್ಕಪ್ಪನ ಮಗ ಅಂತನೋ ಇನ್ಯಾವುದೋ ಸಂಬಂಧ ಹೇಳ್ಬಿಟ್ಟು ಅಕ್ರಮ ವಲಸಿಗರನ್ನ ರಕ್ಷಿಸುವಂತಹ ಕೆಲಸವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಹಾಗಾಗ್ತಾ ಇಲ್ಲ. ಯಾವಾಗ ಯೋಗಿ ಆದಿತ್ಯನಾಥ್ ಈ ರೀತಿಯಾಗಿ ಆಪರೇಷನ್ ಟಾರ್ಚ್ ಅನ್ನ ಕೈಗೆತ್ತುಕೊಂಡ್ರು ಅದನ್ನ ಜನ ಸ್ವಾಗತ ಮಾಡಿದ್ದಾರೆ. ತಮ್ಮ ಎಲ್ಲಾ ಮಾಹಿತಿಯನ್ನ ಪೊಲೀಸರಿಗೆ ಹಂಚಿಕೊಳ್ತಾ ಇದ್ದಾರೆ. ಜೊತೆಗೆ ಏರಿಯಾದಲ್ಲಿರುವಂತಹ ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಅವರೇ ಮಾಹಿತಿ ಕೊಡ್ತಾ ಇದ್ದಾರೆ. ನೋಡಿ, ಅವನು ಹಿಂದಿ ಸರಿಯಾಗಿ ಮಾತನಾಡೋದಿಲ್ಲ, ಅವನು ಮಾತನಾಡುವಂತಹ ಭಾಷೆ ನಮಗೆ ಅರ್ಥ ಆಗ್ತಾ ಇಲ್ಲ, ಈ ರೀತಿಯ ಸುಳಿವುಗಳನ್ನು ಕೊಡ್ತಾ ಇದ್ದಾರೆ. ಜನರ ಈ ರೀತಿಯ ಸಹಕಾರದ ಬಗ್ಗೆ ಪೊಲೀಸರು ಬಹಳ ಖುಷಿಯಿಂದ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಹೇಳೋದು, ನಮ್ಮಲ್ಲಿ ಹಿಂದಿನಿಂದಲೂ ಕೂಡ ಒಂದು ಗಾದೆ ಮಾತಿದೆ, ಯಥಾ ರಾಜ ತಥಾ ಪ್ರಜಾ ಅಂತ. ನೀವು ರಾಜ ಸರಿಯಾಗಿದ್ರೆ ಪ್ರಜೆಗಳು ಕೂಡ ಸರಿಯಾಗಿ ನಡೆದುಕೊಳ್ತಾರೆ. ರಾಜನೇ ಮಮತಾ ಬ್ಯಾನರ್ಜಿ ಅವರ ತರ ಇದ್ರೆ 40 ವರ್ಷದ ವ್ಯಕ್ತಿ 25 ವರ್ಷದವನನ್ನ ನನ್ನ ಮಗ ಅಂತ ಹೇಳೋದಕ್ಕೆ ಸಾಧ್ಯ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.